ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರ ಮಾತಾಡಿ. ನಮಸ್ಕಾರ. ನನಗೆ 5ನೇ ವಾರದಲ್ಲಿ ನೀವು ಹೇಳ್ಕೊಟ್ಟ ಪೂಜೆಯಿಂದ 5ನೇ ವಾರದಲ್ಲಿ ರಾಯರ ಅನುಗ್ರಹ ಮಾಡಿ ಲೋನ್ ಆಯ್ತು ಗುರುಗಳೇ. ಆಯ್ತು, ನೀವು ಹೇಳ್ಕೊಟ್ಟ ಪೂಜೆಯಿಂದ ಲೋನ್ ಸ್ಯಾಂಕ್ಷನ್ ಆಯ್ತು. ಅಂದ್ರೆ ನಿಮ್ಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ ನಮ್ಮ ತಾಯಿ. ಹೌದು, 9 ವಾರ. ಅಂದ್ರೆ 9 ವಾರದಲ್ಲಿ ತಿಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು 5ನೇ ವಾರದಲ್ಲಿ ನನಗೆ ಅನುಗ್ರಹ ಇದೆ. ಹೆಂಗೆ ಆಯ್ತು ತಾಯಿ? ಹೌದು, ನಾವು ಮಂತ್ರಾಲಯದಲ್ಲಿದ್ದೆ ಗುರುಗಳೇ. ಓಹೋ. ಆಗ ನಮ್ಮನೆಯವರು ಫೋನ್ ಮಾಡಿ ಹೇಳಿದ್ರು, ಯಾವ್ದೋ ಒಂದು ಕಟ್ಟಬೇಕಿತ್ತು. ಆಯ್ತು ಅಂತ ಅವಾಗ ಹೇಳಿಲ್ಲ, ಆಮೇಲೆ ಹೇಳಿದ್ರು ಬಂದ್ಮೇಲೆ ಕಟ್ಟಿದೀನಿ ಅಂದ್ರು. ಬಂದ್ಮೇಲೆ ನನಗೆ ಆಯ್ತು ಅಂತ ಕನ್ಫರ್ಮ್ ಆಯ್ತು ಗುರುಗಳೇ. ಅದನ್ನ ನಾನು ಅಲ್ಲಮ್ಮ ತಾಯಿ, ನೀವು ಮಂತ್ರಾಲಯದಲ್ಲಿ ಇದ್ದೀರಾ ಮಗಳೇ. ನೀನು ನನ್ನ ಸನ್ನಿಧಾನಕ್ಕೆ ಬಾ. ನೀನು ಅಂದುಕೊಂಡಿದ್ದು ಏನ್ ಅಂದುಕೊಂಡಿದ್ದೆ ಅದನ್ನ ಅನುಗ್ರಹ ಮಾಡುತ್ತೀನಿ. ನೀನು ನನ್ನ ನೋಡೋದಕ್ಕೆ ಬರುತ್ತೀಯ ಅಂತಂದು ನಿಮ್ಗೆ ರಾಯರ ಸೂಚನೆ ಕೊಟ್ಟಿದ್ದಾರೆ. ಅದು ರಾಯರ ಹುಟ್ಟಿದ ಬರ್ತಡೇ ದಿನ ನೀವು ಅಲ್ಲಿ ಇದ್ದೀರಾ. ಆದ್ರೆ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲಮ್ಮ ತಾಯಿ. ನೀವು ನಿಜವಾಗ್ಲೂ ಪುಣ್ಯವಂತರಮ್ಮ ತಾಯಿ. ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ ದಯೆ, ಹೇಳ್ಕೊಟ್ಟವ್ರ ದಯೆ ಎಲ್ಲ. ನಂದು ಏನಿಲ್ಲಮ್ಮ ತಾಯಿ. ನಾನು ನಿಮ್ಮಾಗೆ ಮನುಷ್ಯ. ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಎಲ್ರು ನೀವೇ ಗುರುಗಳು, ನೀವೇ. ನಾನು ಏನೂ ಇಲ್ಲಮ್ಮ, ನಾನು ನಿಮ್ಮ ಹಾಗೆ ಮನುಷ್ಯ. ಏನೋ ಒಂದು ಶಕ್ತಿ ಕೊಟ್ಟಿದ್ದಾರೆ. ಆ ರಾಯರು ನಿಮ್ ನಾಲ್ಗೆ ಮೇಲೆ ಕೂತು ನೀವ್ ಹೇಳೋ ಅಂತ ಮಾತುಗಳನ್ನೆಲ್ಲ ಸತ್ಯ ಮಾಡ್ತಿದಾರ. ಅದು ಎಷ್ಟು ಜನಕ್ಕೆ ಆ ಪುಣ್ಯ ಸಿಗುತ್ತೆ ಗುರುಗಳೇ? ಅದು ಅದೇಳಿ ಪಾಪ ನಿಮ್ನ ಬೇಡ್ತಾವ್ರೆ. ಎಲ್ರು ಈಚೆ ಕಡೆ ನೋಡ್ಬೇಕು, ಮಾತಾಡ್ಬೇಕು. ಪಾಪ ಇವ್ರ ಫ್ರೆಂಡೇ ಹಳ್ತಿ ಕರ್ದಿ ಎಲ್ಲಾ ಮಾಡ್ತಾವ್ರೆ. ಅವ್ರು ಸಿಕ್ಕುದ್ರೋ ಇಲ್ವೋ ನಮಗ್ ಗೊತ್ತಿಲ್ಲ ಗುರುಗಳೇ. ನಿಮ್ಗೆ ಅವ್ರ ಹೆಸರೇನಮ್ಮ? ಲಕ್ಷ್ಮೀನಾ? ಹೌದು ಹೌದು. ಅವ್ರು ಸಿಕ್ಕುದ್ರು ಆದ್ರೂ ಗುರುಗಳೇ, ನೀವ್ ಹೇಳ್ಕೊಟ್ಟಂತ ಪೂಜೆನಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಅದು ಅನ್ನೋದೇ ಇದೆ ಬಿಟ್ರೆ ಅದ್ರಲ್ಲಿ ಒಂದೇ ಒಂದು ಎಳ್ಳಷ್ಟು ಒಂದಿದಿಲ್ಲ ಗುರುಗಳು. ಅದ್ರಲ್ಲೂ ಈಗಂತೂ ಗುರುಗಳೇ, ಅದು 2ನೇ ವಾರ, 1ನೇ ವಾರ, 3ನೇ ವಾರಕ್ಕೆ ಎಷ್ಟು ಅನುಗ್ರಹ ಆಗ್ತಿದೆ ಅಂದ್ರೆ ಎಷ್ಟು ಕೋಟಿ ಪುಣ್ಯ ಮಾಡಿದೀವೋ ನಿಮ್ ತರ ಗುರುಗಳನ್ನ ನಾವು ಸಿಗ್ಲಿಕ್ಕೆ ಗುರುಗಳೇ. ರಾಯರೇ ನಿಮ್ಮ ರೂಪದಲ್ಲಿ ಬಂದು ನಮ್ಗೆ ಈ ರೀತಿ ಒಂದು ನಮ್ಮ ಕಷ್ಟಗಳಿಗೆ ಪರಿಹಾರನ ಸೂಚಿಸ್ತಾ ಇದಾರೆ ಅನ್ಕೋಬೇಕು ಗುರುಗಳ. ನನ್ನ ಜೀವನದಲ್ಲಿ ಅದು ಒಂದೇ ಆಸೆ ಇರುವುದಮ್ಮ ತಾಯಿ. ನನಗೆ ಅಂತಸ್ತು ಅದು ಯಾವ್ದು ಬೇಡ. ನಿಮ್ಮೆಲ್ಲರಿಗೂ ಒಳ್ಳೇದಾಯ್ತಂದ್ರೆ ಅದೇ ನನಗೆ ಕೋಟಿ ದುಡ್ಡು ಕೊಟ್ಟಷ್ಟು ಖುಷಿ ಆಗುತ್ತೆ. ನನಗೆ ಒಳ್ಳೇದಾಗಿದೆ ಅಂತ ನಿಮ್ಮ ಫೋನ್ ಧ್ವನಿ ಮುಖಾಂತರಲ್ಲೇ ನನಗೆ ಸಲ್ಲಿಸ್ತಿರಲ್ಲ, ಅದರಂತ ಆನಂದ ಅದನ್ನ ಕೇಳುವುದಕ್ಕೆ ನನ್ನ ತಾಯಿ ಬಾಯಿಂದ ಕೇಳ್ತಾ ಇದ್ದೀನಲ್ವಾ, ಅದೇ ನಂಗೆ ಆಸೆ ಆಗುತ್ತೆ. ನೀವೆಲ್ರೂ ನನ್ನ ತಾಯಿಂದಿರು. ಯಾರು ತಾಯಿಂದಿರು, ನಿನ್ನ ತಾಯಿಂದಿರು ಕಣ್ಣೀರು ಹಾಕೊಂಡು ನಿನ್ನ ಹತ್ರ ಬರುತ್ತಾರೆ. ಅವ್ರ ಕಣ್ಣೀರನ್ನು ಒರೆಸುವಷ್ಟು ಶಕ್ತಿ ನಿನ್ನಲ್ಲಿ ತುಂಬುತ್ತೀನಿ ಕಂದ ಅಂತ ಹೇಳಿದ್ದಾರೆ. ಇವತ್ತು ನಾನು ಏನು ಜನಗಳು ನನ್ನ ತಾಯಿಂದಿರಿಗೆ ಏನ್ ಹೇಳ್ತೀನಿ, ಎಲ್ರಿಗೂ ಒಳ್ಳೇದಾಗ್ಬೇಕು. ಯಾರು ಅಳ್ತಾ ಇದ್ದಾರೆ ಅವ್ರ ಕಣ್ಣೀರನ್ನು ಒರೆಸೋ ಶಕ್ತಿ ನನಗೆ ತುಂಬಿದ್ದಾರೆ. ನನ್ನ ಕಣ್ಣೀರು ಬರ್ಸುವಷ್ಟು ಶಕ್ತಿ ನಿಮ್ಮಲ್ಲಿ ಇಲ್ಲ, ಕಣ್ಣೀರು ಒರೆಸುವಷ್ಟು ಶಕ್ತಿ ನನ್ನಲ್ಲಿ ಇದೆ ನಿಮ್ಮಲ್ಲಿ. ಖಂಡಿತ ಖಂಡಿತ. ಆ ಕಾರಣದಿಂದ ನೋಡಿ, ಫಸ್ಟ್ ನನಗೆ ಏನಾಗ್ಬೇಕು, ನನ್ನ ಮನೆಯವರು ಚೆನ್ನಾಗಿರ್ಬೇಕು. ನನ್ನ ಮನೆಯವರು ಅಂದ್ರೆ ಯಾರು? ನೀವು ನನ್ನ ತಾಯಿಂದಿರು. ಎಲ್ಲಾ ಭಕ್ತರು, ರಾಯರ ಭಕ್ತರು ಏನು ಎಲ್ರು ಇದ್ದಾರೆ ಅವರೇ ನನ್ನ ತಾಯಿಂದಿರು. ಎಲ್ಲಾ ರಾಯರ ಭಕ್ತರು ಏನು ಅಣ್ಣ ತಮ್ಮಂದಿರಿದ್ದಾರೆ ಅವರೇ ನನ್ನ ಅಣ್ಣ ತಮ್ಮಂದಿರು. ಎಲ್ಲ ರಾಯರಿಗೆ ಎಷ್ಟು ಭಕ್ತಿಯಿಂದ ನಡ್ಕೊಂತೀರಾ. ನೀವೆಲ್ಲ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ನೀವು ನನ್ನ ಕುಟುಂಬದವರು. ನಿಮಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಇಚ್ಛೆ ತಾಯಿ. ಹೌದು ಗುರುಗಳೇ. ಭಕ್ತಾದಿಗಳಿಗೋಸ್ಕರ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅದನ್ನ ತ್ಯಾಗ ಮಾಡ್ತಾ ಇದ್ದೀರಲ್ಲ ಗುರುಗಳೇ, ಅದು ಗ್ರೇಟ್. ನಿಜವಾಗ್ಲೂ ಹೇಳ್ತೀವಿ, ಯಾವ್ದು ಜನ್ಮದಲ್ಲಿ ನೀವು ಪುಣ್ಯ ಮಾಡಿದಿರೋ ನಮ್ಮಂತವ್ರಿಗೆ ಸಿಕ್ಕಿದ್ದೀರಾ. ಅದು ರಾಯರ ಅನುಗ್ರಹ ಆಶೀರ್ವಾದದಿಂದ ನೀವು ನುಡಿತಿರೋ ಅಂತ ಮಾತುಗಳು ಸತ್ಯ ಆಗ್ತಿದೆಯಲ್ಲ ಗುರುಗಳೇ. ಅದು ಇಂಥ ಒಂದು ಕಲಿಯುಗದಲ್ಲಿ, ಯಾಕಂದ್ರೆ ಕೆಟ್ಟದ್ದನ್ನ ಮಾಡುವಂತ ಜನಗಳೇ ಜಾಸ್ತಿ ಇರುವಾಗ ಇಂಥ ಕಷ್ಟದಲ್ಲಿರುವಂತ ಜನಗಳಿಗೆ ಒಳ್ಳೇದಾಗ್ಬೇಕು ನನ್ನಿಂದ ಅಂತ ಹೇಳುವಂತ ವ್ಯಕ್ತಿಗಳು ತುಂಬಾ ಕಮ್ಮಿ ಗುರುಗಳೇ, ತುಂಬಾ ಕಮ್ಮಿ. ಅದ್ರಲ್ಲೂ ಮೊನ್ನೆ ಒಬ್ರು ನನಗೆ ಇದೀರಲ್ಲ. ಅಲ್ಲಮ್ಮ, ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಸ್ವಾಮಿ ನನಗೆ ನೀವು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನನಗೆ ತುಂಬಾ ಅನುಗ್ರಹ ಆಗಿದೆ. ನೀವೆಲ್ಲಿ ಸಿಗ್ತೀರಾ, ನಾನು ನಿಮ್ಗೆ ಒಂದ್ ಸ್ವಲ್ಪ ಫಂಡ್ ಅನ್ನು ಕೊಡ್ಬೇಕು ಅಂತ ಹೇಳಿದ್ರು. ಅಮೌಂಟ್ ಬೇರೆ, ಫಂಡ್ ಬೇರೆ ಆಗತ್ತೆ. ಎಲ್ಲಿ ಸಿಗ್ತೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ, ಅಯ್ಯೋ ನಾವು ದುಡ್ಡಿಗೆ ಆಸೆ ಪಟ್ಟಿದ್ರೆ ನಾವು ಇವತ್ತೋ ದುಡ್ಡು ಮಾಡ್ಕೊಂಡ್ಬಿಡ್ತಿದ್ವಿ. ನನಗೆ ದುಡ್ಡು ಬೇಡ, ನೀವು ನಾಳೆ ಮಂತ್ರಾಲಯಕ್ಕೆ ಆರಾಧನಾ ಟೈಮ್ ಅಂದ್ರೆ ಇದು ಯಾವ್ದು ರಾಯರ ಬರ್ತಡೇ ಇದೆಯಲ್ಲ, ವರ್ಧಂತಿ ಇದೆಲ್ಲ, ಹುಟ್ಟಿದ ದಿನ ಇದೆಲ್ಲ, ಅಲ್ಲಿಗೆ ಹೋದಂತ ಸಂದರ್ಭ, ಹೌದು, ಅಲ್ಲಿ ಹೋಗಿ ನೀವೇನು ನನಗೆ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಅಲ್ಲಿ ಕೊಡಿ. ಅಲ್ಲಿ ಎಷ್ಟೋ ಜನಗಳು ಭಕ್ತಾದಿಗಳು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ನೀವು ಅಲ್ಲಿ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಜಯನಗರ ಮಠಕ್ಕೆ ಬನ್ನಿ, ಅಲ್ಲಿ ಆದ್ರೂ ಕೊಡಿ ನಿಮ್ಮ ಕಾಣಿಕೆಯನ್ನು. ಎಷ್ಟೋ ಜನಗಳು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ನನಗೆ ದುಡ್ಡಿನ ಆಸೆ ಬೇಡ ಅಂತ ಹೇಳಿದಾಗ, ಕಲಿಯುಗದಲ್ಲಿ ಎಷ್ಟೋ ಜನಗಳನ್ನು ನೋಡಿದ್ದೀನಿ, ದುಡ್ಡು ಅಂದ್ರೆ ಬಾಯಿ ತೆಗಿತಾರೆ. ಆ ದುಡ್ಡು
ನೀವು ಇಸ್ಕೊಂತ ಇಲ್ಲಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನನಗೆ ಇದು ಯಾವುದು ಬೇಡ, ನನಗೆ ಈ ಉಪಪ್ರಚಾರ, ನನಗೆ ದುಡ್ಡು ಬೇಕು, ಅದು ಬೇಕು, ಅದು ಯಾವುದು ಬೇಡ, ದುಡ್ಡು ನೀವು ಕೊಡಬೇಕು ಅನ್ನೋದಿತ್ತು ಅಂದ್ರೆ ಒಂದು ವಯಸ್ಸಾದಂತ ವ್ಯಕ್ತಿಗಳಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ, ನಾನೇ ಹೊಟ್ಟೆ ತುಂಬಾ ಊಟ ಮಾಡಿದಷ್ಟು ಖುಷಿ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಯಾರು ಸಿಗ್ಲಿಲ್ವಾ, ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ದುಡ್ಡನ್ನು ಕೊಡಿ, ಅಲ್ಲಿ ಏನಾದ್ರು ದುಡ್ಡು ಕೊಡಿ, ಅಕಸ್ಮಾತ್ ಅನ್ನದಾನ ಸೇವೆ ಕೊಡಿ. ಅಲ್ಲಿ ಎಷ್ಟೋ ಜನಗಳು ಭಕ್ತಾದಿಗಳು ಹಸುವಿನಿಂದ ಬಂದಂತ ಸಂದರ್ಭದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾರಲ್ಲ, ಅವಾಗ ಅವ್ರು ಹೊಟ್ಟೆ ತುಂಬಾ ಊಟ ಮಾಡಿದಾಗ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ಮೆಚ್ಚಿದ ಸ್ವಾಮಿ ನಿಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಖಂಡಿತ ಗುರುಗಳೇ, ನಾನು ಅದೇ ವಿಚಾರನ ಎಷ್ಟು ಸರಿ ಹೇಳಿದೀನಿ ಗೊತ್ತಾ, ಗುರುಗಳು ಎಲ್ಲಾರ್ಗು ಮಾಡ್ಬೋದು, ಆದ್ರೆ ಪ್ರತಿಯೊಬ್ರು ಕರೆ ಮಾಡಿ ಅವ್ರು ಒಂದೇ ಪೂಜೆ ಹೇಳ್ಕೊಡ್ತೀನಿ, ನಿಮ್ ಕಷ್ಟ ಪರಿಹಾರ ಆಗಿ ಅದರಿಂದ ಅನುಗ್ರಹ ಮಾಡಿದ್ರು ಅಂತ ಕೇಳಿದಾಗ ಗುರುಗಳು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಖುಷಿಯಿಂದ ನಗ್ತಾರೆ ಅಂದ್ರೆ ಅಷ್ಟು ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಇದ್ದೆ ಗುರುಗಳೇ. ನಾನು ನೀವು ನನ್ನ ಮನೆಯವರಮ್ಮ, ನೀವು ನನ್ನ ತಾಯಿಂದ್ರು ಚೆನ್ನಾಗಿದ್ರೆ ತಾನೇ ಮಕ್ಕಳು ಚೆನ್ನಾಗಿರುವುದು. ಖಂಡಿತ ಖಂಡಿತ ಗುರುಗಳೇ, ನಿಜವಾಗ್ಲು ಅದೇ ಹೇಳ್ತೀವಲ್ಲ, ಯಾವ್ದೋ ಜನ್ಮದ ಪುಣ್ಯ ಮಾಡಿದೀವಿ ಒಟ್ನಲ್ಲಿ ಗುರುಗಳೇ. ನಿಮ್ಮಂತವ್ರು ನಮ್ ಜೀವನದಲ್ಲಿ ಬಂದು ನಾವೊಂದ್ರು ರಾಯರ ಆರಾಧನೆ ಮಾಡಿ ನೀವು ನಮ್ಗೆ ಗುರುಗಳ ಆ ರೂಪದಲ್ಲಿ ಸಿಕ್ಕಿರೋದು ನಾವು ಯಾವ್ದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದೀವಿ. ಇಲ್ಲಮ್ಮ, ಗುರುಗಳು ಅನ್ನೋದು ದೊಡ್ಡ ಮಾತು. ಯಾಕಂದ್ರೆ ಎಲ್ಲರಿಗೂ ಹೇಳ್ತೀನಿ, ನಾನು ಗುರುಗಳಲ್ಲ, ದೇವರಲ್ಲ, ನನ್ನ ಹೆಸರು ಸಂತೋಷ, ತಮ್ಮನಾಗಿ ಸ್ವೀಕರಿಸ್ಕೊಳ್ಳಿ, ಮಗನಾಗಿ ಸ್ವೀಕರಿಸ್ಕೊಳ್ಳಿ ಅಂತ ಎಲ್ಲಾ ಜನಕ್ಕೆ ಹೇಳ್ತಾ ಇದ್ದೀನಿ. ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಆತರ ಕರಿತಾ ಇದ್ದೀರಾ. ಆದ್ರೆ ಏನಂದ್ರೆ ಒಂದು ವಿಚಾರದಲ್ಲಿ ನೀವು ಅಂದುಕೊಂಡಿದ್ದ ಕೆಲಸ ಸಕ್ಸಸ್ ಆಗಿದೆ ಅಂತ ನನಗೆ ತಿಳಿಸ್ತೀರಲ್ವಾ, ಅದರಷ್ಟ ಆನಂದ ಪಡ್ತೀನಿ. ನನ್ನ ಮಗ ಎಷ್ಟು ಖುಷಿ ಪಡ್ತಾನೆ, ಓ ನನ್ನ ತಾಯಿಗೆ ಒಳ್ಳೇದಾಗಿದೆ ಅಂತ ಹೇಳಿ ಆ ಖುಷಿನೇ ನಾನ್ ಪಡ್ತಾ ಇದ್ದೀನಿ ತಾಯಿ ಅಷ್ಟೇ. ಆದ್ರೆ ನೀವು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ಬೇಕು. ನೀವು ನೋಡಿ ಎಷ್ಟು ಕಷ್ಟ ಇತ್ತು ತಾಯಿ ನಿಮ್ಗೆ, ಈ ಒಂದ್ಸಲ ಯೋಚನೆ ಮಾಡಿ ಹೋಗ್ಕೊಳ್ಳಿ ಎಷ್ಟು ಕಷ್ಟ ಇತ್ತು. ಆ ಕಷ್ಟದಲ್ಲಿ ಪಾರಾಗಿ ಬಂದಿದ್ರಂದ್ರೆ ಅದನ್ನ ಕಾಪಾಡದವ್ರೆ ರಾಘವೇಂದ್ರ ಸ್ವಾಮಿ. ಹೌದು ಹೌದು, ಖಂಡಿತ ಗುರುಗಳೇ. ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಆಯ್ತು. ನಿಮ್ಗೆ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ಹೋಗಿ ರಾಯರ ಸೇವೆ ಮಾಡಿ ಬನ್ನಿ. ಅದು ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ ತಾಯಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗುತ್ತೆ. ನನಗೆ ಇವತ್ತು ನಿನ್ನೆ ಹೋದಂತ ಟೈಮ್, ರಾಯರು ಹುಟ್ಟಿದ ಹಬ್ಬದ ದಿನದಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಂಡಿದ್ದೀನಮ್ಮ 10 ನಿಮಿಷ, ಒಂದು 3-4 ಸಲ ಹೋಗಿದ್ದೀನಿ. ಕೈ ಎತ್ತೋಕೆ ಬರ್ತಾ ಇಲ್ಲ, ನಾನು ಮಾತಾಡಕ್ಕೆ ಬರ್ತಾ ಇಲ್ಲ. ನನಗೆ ರಾಯರ ಮುಂದೆ ನಿಂತೀನಿ, ರಾಯರ ಕಣ್ಣು ಬಿಟ್ಕೊಂಡು ಕುಳಿತಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ನನಗೆ. ಅಲ್ಲಿ ಪಕ್ಕದಲ್ಲಿ ಯಾರನ್ನಾದ್ರೂ ಕರೆದು ನೋಡಿ ಅಲ್ಲಿ ರಾಯರ್ ಇದಾರೆ ಅಂತ ತೋರ್ಸಕ್ಕೂ ಆಗ್ತಾ ಇಲ್ಲ ನನಗೆ. ರಾಯರ್ ನಾನಿದ್ದೀನಿ ಕಂದ, ಚಿಂತೆ ಮಾಡ್ಬೇಡ, ನೀನ್ ಹೋಗು, ಎಲ್ಲಾ ಭಕ್ತಾದಿಗಳಿಗೂ ಅನುಗ್ರಹ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಮಾಡ್ತಾ ಇದ್ದೀನಿ. ನೀನ್ ಯಾರು ನನ್ನ ನಂಬ್ಕೊಂಡು ಬರ್ತಾರೆ ಅವ್ರೆಲ್ಲರಿಗೂ ಅನುಗ್ರಹ ಮಾಡ್ತೀನಿ ಅಂತ ರಾಯರಲ್ಲಿ ಸೂಚನೆ ಕೊಡ್ತಾ ಇದಾರಲ್ಲಮ್ಮ ತಾಯಿ. ಇನ್ನೇನಮ್ಮ ತಾಯಿ ಬೇಕು ನನಗೆ? ಅದು ಒಂದೇ ಕೇಳಿದೆ, ನನ್ಗೆ ಏನು ಕೊಡ್ಬೇಡ ತಂದೆ, ನನಗೆ ಆಸ್ತಿ ನನಗೆ ಏನು ಬೇಡ, ನಾನು ಆಯುಷ್ಯ ನನಗೆ ಚೆನ್ನಾಗಿ 86 ವರ್ಷ ಕೊಟ್ಟಿದ್ದೀರಾ, ಅಲ್ಲಿವರೆಗೂ ನನಗೆ ಏನೋ ಒಂದು ಕೊರತೆ ಆಗ್ಬಾರ್ದು. ಒಂದು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಬೇಡ, ಏನು ಬೇಡ. ಆದ್ರೆ ಯಾರು ನಿಮ್ಮನ್ನ ಭಕ್ತಿಯಿಂದ ನಿಮ್ಮನ್ನ ಪೂಜೆ ಮಾಡೋಕ್ಕೆ ನನಗೆ ಕರೆ ಮಾಡ್ತಾರೆ ನನ್ನ ತಾಯಿಂದರು, ಅವ್ರಿಗೇನು ನಾನು ಹೇಳ್ಕೊಡ್ತೀನಿ, ಅವ್ರೆಲ್ಲರಿಗೂ ಒಳ್ಳೇದಾಗ್ಬೇಕು. ಅದೊಂದೇ ನಾನು ನಿಮ್ಗೆ ಕೇಳ್ಕೊಂಡ್ಬಿಡ್ತಾ ಗುರುಗಳೇ. ಖಂಡಿತ 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 ಇಲ್ಲ ಗುರುಗಳೇ. ನಿನ್ನೆ ರಾಯರು ವರ್ಧಂತಿನೂ ಅಷ್ಟೇ ಚೆನ್ನಾಗಿ ಮಾಡಿ ನೀವು ಹೇಳ್ದಾಗೆ 11 ಜನಕ್ಕೆ ಊಟ ಎಲ್ಲ ಕೊಟ್ಟು ಗುರುಗಳೇ, ಸ್ವೀಟು ಪುಳಿಯೋಗರೆ ಎಲ್ಲ ಕೊಟ್ಟು ದೇವಸ್ಥಾನದಲ್ಲಿ ಮತ್ತೆ ಮಠದಲ್ಲಿ ಹೋಗಿ ಗುರುಗಳೇ ರಾಯರದು ಪರಿಮಳ ಪ್ರಸಾದ ಎಲ್ಲ ಕೊಟ್ಟು ಎಷ್ಟು ಜನ ಆಶೀರ್ವಾದ ಮಾಡಿದ್ರು ಅಂದ್ರೆ ಗುರುಗಳೇ, ಅಯ್ಯೋ ರಾಯರ ಸೇವೆ ಮಾಡಿ ಬಂದ್ರ, ಮಂತ್ರಾಲಯದಿಂದ ಪ್ರಸಾದ ಕೊಡ್ತಾ ಇದ್ದೀರಾ, ತುಂಬಾ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಎಲ್ರು ಮನಸಾರೆ ಆಶೀರ್ವಾದ ಮಾಡಿದ್ರು. ರಾಯರು ಹುಟ್ಟಿದ ಹಬ್ಬದ ದಿನದಲ್ಲಿ ನೀವೇನೊಂದು ಮಾಡಿ ಕೊಟ್ಟಿದ್ದೀರಲ್ವಾ, ಇವಾಗ್ಲೂ ಗುರುಗಳೇ ಎಷ್ಟೋ ಜನಗಳ ತಾಯಿಗಳು ಆಶೀರ್ವಾದ ನಿಮಗೆ ಮಾಡಿರ್ತಾರಲ್ವಾ, ಅಲ್ಲಿ ಹೊರಗಡೆ ಇರೋಂತ ಎಲ್ಲಾರ್ಗು ಗುರುಗಳೇ ಪ್ರಸಾದ ಎಲ್ಲ ಹಂಚಿ ಪುಳಿಯೋಗರೆ ಸ್ವೀಟ್ ಎಲ್ಲಾ ಕೊಟ್ಟು ಅವ್ರಿಗೆ 11 ರೂಪಾಯಿ ದಕ್ಷಿಣೆ ಕೊಟ್ಟು, ಆಮೇಲೆ ಮನೆಯಲ್ಲೂ ಒಂದ್ 5-6 ಜನಕ್ಕೆ ಊಟಕ್ಕೆ ಕರೆದಿದೆ ಗುರುಗಳೇ. ಅವರು ಕೂಡ ಎಲ್ಲ ಬಂದ್ರು ಸಂಜೆ ತನಕ, ತುಂಬಾ ಖುಷಿ ಆಯ್ತು. ಆಮೇಲೆ ಅವರು ಕೂಡ ಮೈಸೂರಿನಲ್ಲಿ ನಮ್ಮ ರಾಣಿ ಅವರು ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ಗುರುಗಳೇ. ಅಲ್ಲವೇ ಅಲ್ಲಮ್ಮ, ಎಲ್ಲರನ್ನೂ ಕರಿತಾ ಇದ್ರೆ ಎಲ್ಲರಿಗೂ ಕೊಡ್ತಾರೆ, ನಮ್ಮನ್ನ ಯಾವಾಗ ಕರಿತೀರ ತಾಯಿ ಊಟಕ್ಕೆ? ನಾವ್ ಕರ್ದಿದ್ವಿ, ನೀವೇನಂದ್ರಿ ನನ್ ಬದ್ಲು ಈ ತರ ಕೊಟ್ಬಿಡಿ ತಾಯಿ, ನನ್ ಮಂತ್ರಾಲಯ ಹೋಗ್ತಾ ಇದೀನಿ ಏನ್ರಿ ಗುರುಗಳೇ. ಸಾಕಮ್ಮ, ನನಗೆ ಅಲ್ಲೇ ಖುಷಿ ಆಯ್ತಮ್ಮ ತಾಯಿ, ನನಗೆ ಅಲ್ಲೇ ಖುಷಿ ಆಯ್ತು. ನೀವೇನು ಕೊಡ್ಸಿದೀನಿ ಅಂತ ಹೇಳ್ತಾ ಇದೀರಲ್ಲ, ನಿಮ್ಮ ಕರ್ಮಗಳು ಕಳೆದು ಹೋಗುತ್ತೆ. ನಿಮ್ಗೆ ರಾಯರಿಗೆ ಸೇವೆ ಮಾಡ್ತಾನೆ ಇರಿ, ರಾಯರಿಗೆ ಅದನ್ನ ನಿಮ್ದು ಅಂತ ಹೇಳ್ಕೊಡಬಾರ್ದು, ರಾಯರ ಸೇವೆ ಅಂತ ಪ್ರಸಾದ ಅಂತ ಹೇಳ್ಕೊಡ್ಬೇಕು. ಹಾಗೆ ಕೊಟ್ಟಿದ್ದು ಗುರುಗಳೇ, ರಾಯರ ಸೇವೆ ಅಂತಾನೆ ಹೇಳ್ಕೊಟ್ಟಿದ್ದು, ರಾಯರ ಪ್ರಸಾದ ಅಂತ ಹೇಳ್ಕೊಟ್ಟಾಗ ರಾಯರಿಗೆ ಇನ್ನೂ ಖುಷಿ ಆಗುತ್ತೆ ಅಂತಾನೆ ಹೇಳ್ಕೊಟ್ಟಿದ್ದು, ಆತರನೇ ಹೇಳ್ಕೊಟ್ಟಿದ್ದು ಗುರುಗಳೇ. ಅವ್ರಿಗೆ ಸ್ವೀಟ್ ಪುಳಿಯೋಗರೆ ಎಲ್ಲಾನು ರಾಯರ ಪ್ರಸಾದ ಅಂತ ಎಲ್ಲ ಡಬ್ಬಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಗುರುಗಳೇ, ನಾನು ನನ್ನ ಹಸ್ಬೆಂಡ್ ಅಲ್ಲಿರುವಂತ ಎಲ್ರಿಗೂ ಕೊಟ್ಟು ಬಂದೆ. ಅವ್ರೆಲ್ರೂ ಆಶೀರ್ವಾದ ಮಾಡಿದ್ರು. ನೀವು ನನಗೆ ಅತಿ ಶೀಘ್ರದಲ್ಲಿ ಸಿಹಿ ಸುದ್ದಿ ಹೇಳ್ತೀರಾ. ಇವಾಗ ಆಲ್ರೆಡಿ ಒಂದು ಸಿಹಿ ಸುದ್ದಿ ಹೇಳಿದ್ದೀರಾ ನೀವು, ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಏನೋ ಹೇಳಿದ್ದೀರಾ. ಅದ್ರ ಬೇಡ, ಇನ್ನೊಂದ್ಸತ ನೀವು ಒಳ್ಳೇದಾಯ್ತು ಅಂತ ಮತ್ತೆ ನೀವು ಇನ್ನು ಅತಿ ಶೀಘ್ರದಲ್ಲಿ ನನಗೆ ಕರೆ ಮಾಡ್ತೀರಾ ತಾಯಿ ನೀವು?
ಯಾರು ಅವ್ರ ಗುರುಗಳ? ನೀವೇ ತಾಯಿ, ನೀವಮ್ಮ. ನೀವು ಎಲ್ಲ ಒಳ್ಳೇದಾಗ್ತದೆ, ಸುಮಾರು ಒಳ್ಳೇದಾಗಿದೆ, ಇನ್ನೂ ಒಳ್ಳೇದಾಗತ್ತೆ, ಇನ್ನೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ. ಗುರುಗಳೇ, ಮಂತ್ರಾಲಯದಿಂದ ಬಂದು 9 ದಿವಸದೊಳಗಡೆ ನಿಮ್ ಜೀವನದಲ್ಲಿ ಒಂದು ಪವಾಡ ಆಗತ್ತೆ ತಾಯಿ, ದೊಡ್ಡ ಪವಾಡ ಆಗತ್ತೆ, ನೀವು ನನ್ಗೆ ಹೇಳ್ತೀರಾ ಅಂತ ಹೇಳಿದಿರಾ ಗುರುಗಳೇ. ಹೌದಮ್ಮ, ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದಿರಮ್ಮ, ಖಂಡಿತ ಆಗುತ್ತೆ. ಖಂಡಿತ ಖಂಡಿತ ಗುರುಗಳೇ. ಆಯ್ತಮ್ಮ, ನೀವು ಹುಷಾರಾಗಿದ್ದೀರಲ್ಲಮ್ಮ ತಾಯಿ, ಮೈಸೂರು ರಾಣಿಯವರು? ಹಾ, ಚೆನ್ನಾಗಿದ್ದೀವಿ ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ಅಯ್ಯೋ, ದೊಡ್ಡ ಮಾತಮ್ಮ ತಾಯಿ, ದೊಡ್ಡ ಮಾತು. ಅಲ್ಲಿ ಗುರುಗಳೇ, ನೀವು ಹೇಳ್ಕೊಟ್ಟಂತ ಪೂಜೆ ಮಾತ್ರ ಇದು ಅವ್ರದ್ದು 2ನೇ ಸರಿ, ನಮ್ದು 3ನೇ ಸರಿ ಗುರುಗಳೇ. ನೆನ್ನೆ 9 ದೀಪ ಹೇಳ್ಕೊಟ್ರಿ, ಮಣ್ಣಿನ ದೀಪದ ಆರತಿ. ಅದು ನೆನ್ನೆ ರಾಯರ ವರ್ಧಂತಿ ಹುಟ್ಟಿದ ಹಬ್ಬದ ದಿವಸ ರಾಯರ್ಗೆ ಎಷ್ಟು ಚೆನ್ನಾಗಿ ಅದು ಪೂಜೆ ಆಯ್ತು ಅಂದ್ರೆ ಗುರುಗಳೇ, ನಿಮ್ಗೆ ಫೋಟೋ ನೋಡಿದ್ರಿ, ಏನ್ ಅದ್ಭುತವಾಗಿದೆ ಅಮ್ಮ ತಾಯಿ, ರಾಯರೇ ಎದ್ದು ಬರುವಂಗ ಮಾಡಿದಿರಮ್ಮ. ಆ ಫೋಟೋಗಳನ್ನು ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತೆ ತಾಯಿ, ಅದ್ಭುತವಾಗಿ ಮಾಡ್ತೀರಮ್ಮ ನೀವು ಪೂಜೆಗಳನ್ನ. ಥ್ಯಾಂಕ್ ಯು. ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಖಂಡಿತ ಮಾಡ್ತೀನಿ ಗುರುಗಳೇ, ಖಂಡಿತ ಮಾಡ್ತೀನಿ, ಹೇಳದ್ನಲ್ಲ ಖಂಡಿತ. ರಾಯರ ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಾಯ್ತು ಗುರುಗಳೇ, ನಿನ್ನೆ ಮಾತ್ರ ಎಷ್ಟು ಸರಿ ಖುಷಿಯಿಂದ ಅಂತ ಕೊಟ್ರು ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಆದ್ರೆ ನಾವೆಷ್ಟು ಪುಣ್ಯ ಮಾಡಿದ್ವ ಗುರುಗಳೇ, ರಾಯರದ ಇಂಥದ್ದೊಂದು ಹುಟ್ಟಿದ ಹಬ್ಬ ಇದೆ, ನಾವ್ ಈ ತರ ಆಚರಣೆ ಮಾಡ್ಬೇಕು ಅಂತ ನಾವ್ ಮನ್ಸಿನಲ್ಲೂ ಎಣ್ಸಿರ್ಲಿಲ್ಲ ಗುರುಗಳೇ. ಇದು ನಿಮ್ಮಿಂದನೇ ಸಾಧ್ಯ ಆಗಿದ್ದು, ಖಂಡಿತ. ನನ್ನಿಂದ ಏನು ಅನ್ಬೇಡಿ ತಾಯಿ, ನಾನು ತುಂಬಾ ಗುರುಗಳೇ, ನಿಜವಾಗ್ಲೂ ನಿಮ್ಮಿಂದನೇ ಇದು. ಯಾವ ಒಂದು ಖುಷಿ ವಿಚಾರದಲ್ಲಿ ನನ್ನ ಹತ್ರ ಹಂಚ್ಕೊಂತೀರಲ್ವಾ, ಅದು ನನಗೆ ಬಹಳ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಮಠಕ್ಕೆ ಹೋಗ್ಬೇಕು ತಾಯಿ, ನೀವು ಮೈಸೂರು ಇರ್ತಕ್ಕಂಥವ್ರು, ನೀವು ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡು ಬನ್ನಿ. ರಾಯರ ಮಠ ಎಲ್ಲಿರುತ್ತೋ, ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ ತಾಯಿ. ಖಂಡಿತ ಖಂಡಿತ ಗುರುಗಳೇ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಅಂತ ನನಗೆ ಹೇಳಿದಿರಲ್ಲ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಈ ನೆಕ್ಸ್ಟ್ ನಿಮ್ಮ ಕರೆಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ಇವತ್ತು ಅಂತ ಹೇಳ್ಬೇಕು ನೀವು. ಖಂಡಿತ ಖಂಡಿತ ಗುರುಗಳೇ. ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ.